DJ Moral Stories. ಇಂದಿಗೆ 1000 ವರ್ಷಗಳ ಹಿಂದಿನ ಕತೆ. ಮಾಯಾನಗರ ಬಹಳ ಸಮೃದ್ಧವಾದ ಪ್ರದೇಶವಾಗಿತ್ತು. ಅಲ್ಲಿ ಎಲ್ಲರೂ ಅನ್ಯೋನ್ಯದಿಂದ ಕೂಡಿ ಬಾಳುತ್ತಿದ್ದರು. ಕಾಲಕ್ಕೆ ತಕ್ಕಂತೆ ಮಳೆಯಾಗುತ್ತಿತ್ತು. ರೈತನ ಜಮೀನು ಕೂಡ ಯಾವಾಗಲೂ ಹಸಿರಿನಿಂದ ಕೂಡಿರುತ್ತಿತ್ತು. ಯಾವುದೇ ರೋಗಗಳು ಬಂದರೂ ಕೂಡ ಬೇಗನೆ ವಾಸಿಯಾಗುತ್ತಿತ್ತು. ಮಾಯಾನಗರದ ಖುಷಿಯ ಹಿಂದೆ ಒಂದು ರಹಸ್ಯವಿದೆ. ಅಲ್ಲಿನ ಗ್ರಾಮ ದೇವತೆ ದುರ್ಗಾ. ಅಲ್ಲಿ ದುರ್ಗಾ ಮಾತೆಯ ಪ್ರತಿಮೆ ಇದೆ. ಆ ಊರಿನ ಮೇಲೆ ಈ ತಾಯಿಯ ಆಶೀರ್ವಾದ ಸದಾ ಇರುತ್ತದೆ. ನಗರವಾಸಿಗಳೇ, ನವರಾತ್ರಿ ಬರುತ್ತಿದೆ. ಈ ಬಾರಿಯೂ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ಹೇಗಿದ್ದರೂ ಪರಂಪರೆಯ ಪ್ರತೀಕವಾದ ಈ ಅಮ್ಮನ ವಿಗ್ರಹವನ್ನು ನಾವು ಮತ್ತೆ ಪುನರ್ಜೀವನ ಮಾಡಬೇಕು. ಎಲ್ಲರ ಮನೆಯಿಂದ ತಂದ ಹಾಲು ಮತ್ತು ತುಪ್ಪದಿಂದ ನೈವೇದ್ಯ ಮಾಡಬೇಕು. ಪೂಜಾರಿಯ ಕಡೆಯಿಂದ ನಾವು ಹೊಸ ವಸ್ತ್ರವನ್ನು ತೊಡಿಸಬೇಕು. ರಾತ್ರಿ ಯಾರೂ ಮಲಗಬಾರದು. ಸರಿ ಮುಖಂಡ್ರೆ, ನಾವು ಪರಂಪರೆನ ನೀಟಾಗಿ ಫಾಲೋ ಮಾಡ್ತೀವಿ. ನವರಾತ್ರಿಗೆ 5 ದಿನಗಳ ಮುಂಚಿನ ಮಾತಿದು. ಅರ್ಧರಾತ್ರಿಯ ಸಮಯ. ಅಲ್ಲಿಯೇ ವಾಸಿಸುತ್ತಿದ್ದ ಒಬ್ಬ ಹಳೆಯ ಮುದುಕ ಡೋಲನ್ನು ಬಾರಿಸಿಕೊಂಡು ಕಿರುಚಾಡುತ್ತಾ ತನ್ನ ಮನೆಯಿಂದ ಹೊರಗಡೆ ಬರುತ್ತಾನೆ. ಗ್ರಾಮವಾಸಿಗಳೇ, ಆಚೆ ಬನ್ನಿ, ಬೇಗ ಆಚೆ ಬನ್ನಿ, ಅತಿ ದೊಡ್ಡ ಅನರ್ಥವಾಗಿದೆ, ಬನ್ನಿ. ಗೋಪಾಲನ ಮಾತನ್ನು ಕೇಳಿ ಜನರೆಲ್ಲರೂ ಆಚೆ ಬರುತ್ತಾರೆ. ಆಗ ಗೋಪಾಲನು ಎಲ್ಲರತ್ತ ನೋಡಿ ಅವನು ಆಡಿದ ಮಾತುಗಳನ್ನು ಕೇಳಿ ಎಲ್ಲರೂ ಕೂಡ ಸ್ತಬ್ಧರಾಗುತ್ತಾರೆ. ಇದೇಗಾಗತ್ತೆ ತಾತ? ಇದಾಗತ್ತಾ? ನಾನೇನು ಕನ್ಸಲ್ಲಿ ಕಂಡಿದ್ನೋ ಅದನ್ನೇ ಹೇಳಿದ್ ನಿಮಗೆ. ಕನಸು? ಇಂಥ ಕನಸಿಗೆ ಯಾವ ಅರ್ಥ ಇದೆ? ಇದನ್ನೇ ಯೋಚಿಸುತ್ತಾ ನನ್ನ ಹೃದಯ ಹೊಡ್ಕೊಂತಿದೆ. ನಮ್ಮ ದುರ್ಗಾ ಮಾತೆಯ ಮೂರ್ತಿಯ ಕೆಳಗಡೆ ಬಂದಿಯಾಗಿದ್ದಾಳೆ ಎಂದು ನನಗೆ ಯೋಚಿಸಲು ಆಗುತ್ತಿಲ್ಲ. ನಮ್ಮ ಮಾತೆ ತುಂಬಾ ಶಕ್ತಿಶಾಲಿ. ಅವಳನ್ನು ಯಾರು ಬಂಧಿಸುತ್ತಾರೆ? ಅಕಸ್ಮಾತ್ ಬಂದಿಯಾಗಿದ್ರು ಕೂಡ ಅವರೇ ಆಚೆ ಬರ್ತಾರೆ ಅಲ್ಲಿಂದ. ಇವರಿಬ್ಬರ ಮಾತನ್ನು ಕೇಳಿದ ಊರಿನ ಜನರು ಎಲ್ಲರೂ ಯೋಚನೆಯಲ್ಲಿ ಮುಳುಗುತ್ತಾರೆ. ಆದರೆ ಗೋಪಾಲನು ಹೀಗೆ ಹೇಳುತ್ತಾನೆ. ಅಮ್ಮನ ಇಚ್ಛೆ ಏನೆಂದು ಕನಸಲ್ಲಿ ಹೇಳಿದ್ದಾಳೆ. ತನ್ನ ಭಕ್ತರ ಸಮ್ಮುಖದಲ್ಲೇ ಆಕೆ ಆಚೆ ಬರಬೇಕೆಂದು. ಅಲ್ಲಿನ ಜನರಿಗೆ ಇದು ಯಾವುದೇ ರೀತಿಯ ಒಂದು ದೊಡ್ಡ ವಿಷಯವಾಗಿರುವುದಿಲ್ಲ. ಆದರೆ ಅಲ್ಲಿ ಹೇಳಿದ ಮುದುಕನ ಮಾತನ್ನು ಕೇಳಿ ಎಲ್ಲರೂ ಕೂಡ ಯೋಚನೆಯಲ್ಲಿ ಮುಳುಗುತ್ತಾರೆ. ಅಲ್ಲಿದ್ದ ಮೂರ್ತಿಯನ್ನು ಅಲ್ಲಿನ ಜನರು ಆಚೆ ತೆಗೆಯುತ್ತಾರೆ ಮತ್ತು ಅದೇ ಜಾಗವನ್ನು ಅಗೆಯಲು ಪ್ರಾರಂಭಿಸುತ್ತಾರೆ. ಸತತ 3 ಗಂಟೆಗಳ ಕಾಲ ಅಗೆದ ನಂತರ ಅಲ್ಲಿನ ಜನರೆಲ್ಲರೂ ಆಶ್ಚರ್ಯದಲ್ಲಿ ನೋಡುತ್ತಾರೆ. ನಾನು ನಿಮ್ಗೆ ಹೇಳಿದ್ದೆ ನಮ್ಮ ಮಾತೆ ಎಲ್ಲಿದ್ದಾಳೆ ಅಂತ. ಎಲ್ಲ ತೆಗೆದೆ ಆಚೆ. ಎಲ್ಲರೂ ನೋಡುತ್ತಾರೆ. ಅಲ್ಲಿ ದುರ್ಗಾ ಮಾತೆಯು ಇಂದಿಗೂ ಕೂಡ ಜೀವಂತವಾಗಿರುತ್ತಾಳೆ. ದುರ್ಗಾ ಮಾತೆಯ 10 ಕೈಗಳು ಹಾಗೂ ಅವುಗಳಲ್ಲಿ ಶಸ್ತ್ರಗಳಿದ್ದವು. ಜನರು ದುರ್ಗಾ ಮಾತೆಯನ್ನು ಪೀಠದಲ್ಲಿ ಕುಳಿಸುತ್ತಾರೆ. ತುಂಬಾ ಜೋರಾಗಿ ಮಾತೆಗೆ ಜೈಕಾರವನ್ನು ಹಾಕಲು ಪ್ರಾರಂಭಿಸುತ್ತಾರೆ. ದುರ್ಗಾ ಮಾತೆಗೆ ಜೈ, ದುರ್ಗಾ ಮಾತೆಗೆ ಜೈ, ಎಲ್ಲರೂ ಹೇಳಿ ಜೈ. ನವರಾತ್ರಿಯ ಹಿನ್ನೆಲೆಯಲ್ಲಿ ನಡೆದ ಈ ಘಟನೆ ಅಲ್ಲಿನ ಎಲ್ಲಾ ಜನರಿಗೂ ಕೂಡ ಮರೆಯಲಾಗದಂತಹ ಕ್ಷಣವಾಗಿರುತ್ತದೆ. ನಿನ್ನೆಯವರೆಗೂ ದುರ್ಗಾ ಮಾತೆಯು ದೇವಸ್ಥಾನದ ಒಳಗೆ ವಿಜೃಂಭಿಸುತ್ತಿದ್ದಳು. ಆದರೆ ಈಗ ಎಲ್ಲರ ಮುಂದೆ ಸಾಕ್ಷಾತ್ ತಾಯಿಯಾಗಿ ವಿಜೃಂಭಿಸುತ್ತಿದ್ದಾಳೆ. ಎಲ್ಲರೂ ಕೂಡ ಪೂಜೆ ಮಾಡುತ್ತಿರುತ್ತಾರೆ. ಪ್ರಿಯ ಭಕ್ತರೇ, ನಿಮ್ಮ ಭಕ್ತಿಗೆ ಮನಸೋತು ನಾನು ಕೂಡ ನಿಮ್ಮ ನಡುವೆಯೇ ಇರಬೇಕೆಂದು ಆಸೆ ಪಡುತ್ತಿದ್ದೇನೆ. ನಾನೇ ನಿಮ್ಮ ಮುಂದೆ ಸಾಕ್ಷಾತ್ ದೇವಿಯಾಗಿರುವಾಗ ಆ ಮೂರ್ತಿಯ ಅವಶ್ಯಕತೆ ಇಲ್ಲ. ಇದರ ವಿಸರ್ಜನೆಯನ್ನು ಕೂಡ ಮಾಡಿ. ಎಷ್ಟೋ ವರ್ಷಗಳ ಹಳೆಯ ಮೂರ್ತಿಯನ್ನು ಮಾತೆಯ ಆಜ್ಞೆಯಂತೆ ಆ ಮೂರ್ತಿಯನ್ನು ವಿಸರ್ಜನೆ ಮಾಡುತ್ತಾರೆ. ಮಂದಿರದ ಒಳಗೆ ಸಾಕ್ಷಾತ್ ದೇವಿಯ ಪೂಜೆ ಈಗಲೂ ಕೂಡ ನಡೆಯುತ್ತಿದೆ. ಆದರೆ ಸ್ವಲ್ಪ ದಿನಗಳ ನಂತರ ಆ ಊರಿನಲ್ಲಿ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತದೆ. ಆ ಊರಿನ ಮನೆಗಳಲ್ಲಿ ಕಳ್ಳತನವಾಗುತ್ತಿದೆ. ಶಾಂತಿ ನೆಲೆಸಿದ ಜಾಗ ಈಗ ಅಶಾಂತಿಯಾಗುತ್ತಿದೆ. ಅಲ್ಲಿನ ಜನರು ದೊಡ್ಡವರಿಗೆ ನಮಸ್ಕರಿಸುವುದನ್ನು ಮರೆತಿದ್ದಾರೆ. ನೋಡ್ರಿ, ನಿಮ್ ತಂದೆ ತಾಯಿಯಿಂದ ನನಗೆ ಸಾಕಾಗಿದೆ. ನನ್ಗಿವಾಗ ಆಗೋದಿಲ್ಲ ಅವ್ರ ಸೇವೆ ಮಾಡೋದಕ್ಕೆ. ಇಲ್ಲಾಂದ್ರೆ ಅವ್ರನ್ನೆಲ್ಲಾದ್ರೂ ಕರ್ಕೊಂಡು ಹೋಗ್ಬಿಟ್ಬಿಡಿ, ಇಲ್ಲ ನಾನೇ ಎಲ್ಲಾದ್ರೂ ಹೋಗ್ತೀನಿ. ನೀನು ಸರಿ ಹೇಳ್ತಿದ್ಯಾ. ನನಗೂ ಇವ್ರ ಕಾಟ ಜಾಸ್ತಿ ಆಗಿದೆ. ನಾನು ಇವ್ರ ಹತ್ರ ಇವಾಗಲೇ ಮಾತಾಡ್ತೀನಿ. ಅಂದು ಬಹಳ ಜೋರಾಗಿ ಮಳೆ ಬರುತ್ತಿರುತ್ತದೆ. ಆ ಸಮಯದಲ್ಲೂ ಕೂಡ ಆ ಗಂಡ ಹೆಂಡತಿ ಆ ತಂದೆ ತಾಯಿಯರನ್ನು ಹೊರಗೆ ಹಾಕುತ್ತಾರೆ. ನಮ್ಮ ಮೇಲೆ ಸ್ವಲ್ಪ ಕರುಣೆ ತೋರ್ಸಪ್ಪ. ನಿಮಗೆ ನನ್ನನ್ನ ನೋಡಿ ಏನು ಅನ್ನಿಸ್ತಾ ಇಲ್ವಾ? ವಯಸ್ಸಾಗಿರೋ ಅಪ್ಪ ಅಮ್ಮನ ಯಾವ ಮಕ್ಕಳು ಕೂಡ ಆಚೆ ಹಾಕೋದಿಲ್ಲ ರೀ. ನೀವೇನ್ ಇವ್ರ ಮಾತನ್ನ ಕೇಳ್ತಾ ಇದ್ದೀರಾ? ಒಡಕ್ ಕಳ್ಸಿ ಆಚೆ. ಇದು ಕೇವಲ ಒಂದು ಮನೆಯ ಕಥೆಯಾಗಿರಲಿಲ್ಲ. ಆ ಊರಿನ ಎಲ್ಲಾ ಮನೆಗಳಲ್ಲೂ ಇದೇ ರೀತಿ ಆಗುತ್ತಿತ್ತು. ಅಣ್ಣ ತಮ್ಮಂದಿರ ನಡುವೆ ಜಗಳ, ಅಕ್ಕ ತಂಗಿಯರ ಜಗಳ. ಸ್ವಲ್ಪ ದಿನಗಳ ನಂತರ ಆ ಊರಿನಲ್ಲಿ ಇನ್ನೊಂದು ಘಟನೆಯಾಗುತ್ತದೆ. ಜನರ ಜಮೀನಿನಲ್ಲಿ ಬೆಂಕಿ ಬೀಳತೊಡಗಿತು. ಅಯ್ಯೋ, ನನ್ನ ಜಮೀನಿಗೆ ಬೆಂಕಿ ಬಿದ್ದಿದೆ, ಯಾರಾದ್ರೂ ಬಂದು ನೀರು ಹಾಕಿ.
ಜನರು ನೀರನ್ನು ತೆಗೆಯಲು ಪ್ರಯತ್ನಿಸುತ್ತಾರೆ, ಆದರೆ ನೀರು ಬತ್ತು ಹೋಗಿರುತ್ತದೆ. ಯಾವಾಗಲೂ ಇದೇ ರೀತಿಯ ಘಟನೆಗಳು ನಡೆಯುತ್ತಿತ್ತು. ಒಬ್ಬರ ಬಾವಿ ಒಣಗಿ ಹೋಗುತ್ತಿತ್ತು, ಇನ್ನೊಬ್ಬರ ಜಮೀನಿನಲ್ಲಿ ಬೆಂಕಿ ಬೀಳುತ್ತಿತ್ತು. ಈ ದುರ್ಘಟನೆ ನಿಂತಿಲ್ಲ, ಜನರ ಪ್ರಾಣವೂ ಕೂಡ ತೆಗೆಯುತ್ತಿತ್ತು. ಅರೆ ಇದೇನಾಯ್ತು? ಇದೇನಾಯ್ತು? ನನ್ನ ಮಗನಿಗೆ ಏನಾಯ್ತು? ಯಾರು ಕಣ್ ಬಿತ್ತು ಇವನ್ ಮೇಲೆ? ನಿನ್ನ ತಾಯಿನ ಬಿಟ್ಟು ನೀನ್ ಯಾಕೋದೆ? ನನಗೆ ಇನ್ಯಾರು ಭರವಸೆ? ಯಾರದು? ಯಾಕೆ ನನ್ನ ಬಿಟ್ಟು ಹೋದೆ? ಅಯ್ಯೋ, ಇವಾಗ ಏನ್ ಮಾಡೋದು? ಹಾಡುತ್ತಾ ಕುಣಿಯುತ್ತಾ ಇದ್ದಂತಹ ನಗರ ಈಗ ಮೃತ್ಯುವಿನ ನಗರವಾಗಿದೆ. ಯಾರಿಗೂ ಅರ್ಥವಾಗುತ್ತಿಲ್ಲ ಏನು ನಡೆಯುತ್ತಿದೆ ಎಂದು. ಎಂಥ ಗ್ರಾಮ ಹೇಗಾಯಿತು ಎಂದು ಎಲ್ಲರಿಗೂ ಆಶ್ಚರ್ಯವಾಗಿದೆ. ಅದರಲ್ಲೂ ಆ ದುರ್ಗಾಮಾತೆ ಸಾಕ್ಷಾತ್ ಮಂದಿರದಲ್ಲಿದ್ದಾಳೆ. ಚಿಕ್ಕ ಹುಡುಗಿ ಶೋಭಳ ಕನಸಿನಲ್ಲೂ ಕೂಡ ಈ ಮಾತು ಪದೇ ಪದೇ ಬರುತ್ತಿತ್ತು. ಆದರೆ ಅವಳು ತಾಯಿಯ ಧ್ಯಾನ ಮಾಡುತ್ತಿದ್ದಳು. ಒಂದು ದಿನ ಅವಳ ತಂದೆಯು ಕೂಡ ಸತ್ತು ಹೋಗಿದ್ದರು. ಅಪ್ಪ ಅಪ್ಪ ಎದ್ದೋಳಪ್ಪ, ನನ್ ಜೊತೆ ಆಟ ಆಡಿ, ಎದ್ದೋಳಿ ಅಪ್ಪ. ಶೋಭಳ ಅಮ್ಮನು ಕೂಡ ಅಳುತ್ತಿರುತ್ತಾಳೆ. ಆದರೆ ದುಃಖದ ವಿಷಯವೇನೆಂದರೆ ಆ ಊರಿನ ಜನರು ಯಾರೂ ಕೂಡ ಇವರಿಗೆ ಸಹಾಯ ಮಾಡಿಲ್ಲ. ಪಕ್ಕದ ಮನೆಯವರು ಬರಲಿಲ್ಲ, ಸಂಬಂಧಿಕರು ಬರಲಿಲ್ಲ. ಅವರಿಬ್ಬರೂ ಸೇರಿ ಆ ಹೆಣವನ್ನು ತೆಗೆದುಕೊಂಡು ಸ್ಮಶಾನಕ್ಕೆ ಹೋದರು. ಅಲ್ಲಿಂದ ಬರುವಷ್ಟರಲ್ಲಿ ರಾತ್ರಿ ಆಯಿತು. ಅಮ್ಮ, ನಾವು ದುರ್ಗಾಮಾತೆಯನ್ನು ತುಂಬಾ ನಂಬುತ್ತೇವೆ, ಅವಳ ಆರಾಧನೆ ಮಾಡುತ್ತೇವೆ. ಆದರೆ ಅವಳು ಸಾಕ್ಷಾತ್ ನಮ್ಮ ಮಂದಿರದಲ್ಲೇ ಇದ್ದಾಳೆ. ಆದರೂ ನಮ್ಮ ಊರಿನಲ್ಲಿ ಇಂತಹ ದುರ್ಘಟನೆಗಳು ಏಕೆ ನಡೆಯುತ್ತಿದೆ ಅಮ್ಮ? ಶೋಭಾ, ಇದೇ ಪ್ರಶ್ನೆ ನನ್ನ ಮನದಲ್ಲೂ ಇದೆ. ನಡಿ, ಇಲ್ಲಿಂದ ಸೀದಾ ಹೋಗಿ ಈ ಪ್ರಶ್ನೆಯನ್ನು ಮಾತೆಯನ್ನೇ ಕೇಳೋಣ. ಆ ರಾತ್ರಿಯಲ್ಲಿ ಅವರಿಬ್ಬರು ಮಾತೆಯ ಮಂದಿರಕ್ಕೆ ಹೋಗುತ್ತಾರೆ. ಆದರೆ ಸಂಪ್ರದಾಯದ ಪ್ರಕಾರ ರಾತ್ರಿಯ ನಂತರ ಆ ಮಂದಿರಕ್ಕೆ ಯಾರೂ ಹೋಗುವಾಗಿಲ್ಲ. ಅದನ್ನು ಯಾರಾದರೂ ಉಲ್ಲಂಘನೆ ಮಾಡಿದರೆ ಮಾತೆಯ ಕೋಪಕ್ಕೆ ತುತ್ತಾಗುತ್ತಾರೆ. ಅವರು ದೇವಸ್ಥಾನದ ಬಳಿ ಬರುತ್ತಿದ್ದಂತೆ ವಿಚಿತ್ರವಾದ ಅನುಭವಗಳು ಆಗುತ್ತವೆ. ಅಲ್ಲಿ ಮಾತೆ ಇರಲಿಲ್ಲ, ಬದಲಿಗೆ ಒಬ್ಬ ರಾಕ್ಷಸಿ ಇದ್ದಳು. ಅವಳಿಗೆ 10 ಕೈಗಳು 5 ತಲೆಗಳಿದ್ದವು. ಅವಳ ಪೂರ್ತಿ ಶರೀರ ತುಂಬಾ ಕಪ್ಪಾಗಿ ಭಯಾನಕವಾಗಿತ್ತು. ಅಮ್ಮ, ಇದ್ಯಾರು? ನಮ್ಮ ಮಾತೆ ಎಲ್ಲಿಗೆ ಹೋದ್ಲು? ಅದನ್ನು ಕೇಳಿಸಿಕೊಂಡ ರಾಕ್ಷಸಿಯ ಕಣ್ಣು ಇವರ ಮೇಲೆ ಬೀಳಿತು. ಯಾರು ನೀವೆಲ್ಲ? ನೀವು ಯಾರ ಆಜ್ಞೆ ತೆಗೆದುಕೊಂಡು ಒಳಗೆ ಬಂದಿದ್ದೀರಾ? ಮೊದ್ಲು ನೀವ್ ಹೇಳಿ, ಯಾರು ನೀವು? ಇಲ್ಲಿದ್ದ ನಮ್ಮ ಮಾತೆ ಎಲ್ಲೋದ್ರು? ಮಾತಾ, ನಾನೇ ನಿಮ್ಮ ಮಾತೆ, ನನಗೆ ಜೈಕಾರ ಮಾಡಿ, ನಾನೇ ನಿಮ್ಮ ಮಾತೆ. ಅವಳು ರಾಕ್ಷಸಿ ಚಂಡಾಲಿನಿ, ದುರ್ಗಾಮಾತೆಯ ಶತ್ರುವಾಗಿರುತ್ತಾಳೆ. ಜನರು ದುರ್ಗಾಮಾತೆಯನ್ನು ಪೂಜೆ ಮಾಡುತ್ತಾರೆ, ಆದರೆ ಈ ವಿಷಯದಲ್ಲಿ ತುಂಬಾ ಭಯ ಪಡುತ್ತಾರೆ. ಅವಳ ಕನಸೇನೆಂದರೆ ಎಲ್ಲಾ ಜನರು ಬಂದು ಅವಳನ್ನೇ ಪೂಜೆ ಮಾಡಬೇಕೆಂದು. ಆ ಚಾಂಡಾಲಿನಿ ತಂತ್ರಮಂತ್ರದ ಅಪಾರವಾದ ಶಕ್ತಿಯನ್ನು ಹೊಂದಿದ್ದಳು. ಅವಳಿಗೆ ಗೊತ್ತಿತ್ತು ಜನರೆಲ್ಲರೂ ಅವಳನ್ನೇ ಪೂಜೆ ಮಾಡುತ್ತಾರೆ ಎಂದು. ಜನ ಎಲ್ಲರೂ ದೇವಿಯ ಪೂಜೆಯನ್ನು ಮಾಡುತ್ತಾರೆ, ನನ್ನ ಸಮ್ಮುಖದಲ್ಲಿ ದೇವಿಯ ಪೂಜೆಯೇ. ಇದಾಗೋದಕ್ಕೆ ನಾನ್ ಬಿಡೋದಿಲ್ಲ. ಆಗ ಚಾಂಡಾಲಿನಿ ಗೋಪಾಲನ ದೇಹಕ್ಕೆ ಪ್ರವೇಶಿಸಿದಳು. ಅವನ ಬಾಯಲ್ಲಿ ಸುಳ್ಳುಗಳನ್ನು ಹೇಳಿಸುತ್ತಾಳೆ. ಆ ಮಾತೆಯು ಮರದಲ್ಲಿ ಬಂದಿಯಾಗಿದ್ದಾಳೆಂದು. ಆಗ ಆ ಮಾಯಾವಿ ಮಾತೆಯ ದೇವಸ್ಥಾನಕ್ಕೆ ಪ್ರವೇಶಿಸುತ್ತಾಳೆ. ಈಗ ಜನ ನನ್ನ ಪೂಜೆ ಮಾಡ್ತಾರೆ, ನನ್ನನ್ನ, ಯಾಕಂದ್ರೆ ಅವರಿಗೆ ನಾನೇ ಈಗ ದೇವರು. ಇವಾಗ ನೋಡಿ ಆ ಮಾತೆಯ ವಿಸರ್ಜನೆಯನ್ನು ನಾನು ಹೇಗ್ ಮಾಡಿಸ್ತೀನಿ ಅಂತ. ಶೋಭಾ ಹಾಗೂ ಅವಳ ತಾಯಿಯನ್ನು ನೋಡಿ ಚಾಂಡಾಲಿನಿಗೆ ಮಾತುಗಳು ಪ್ರಾರಂಭಿಸಿದವು. ಆಗ ಚಾಂಡಾಲಿನಿ ಅವರನ್ನು ಕೊಲ್ಲಲು ಕೂಡ ಮುಂದಾಗುತ್ತಾಳೆ. ಆಗ ಶೋಭಾ ಈ ಮಾತೆಯ ಧ್ಯಾನ ಮಾಡುತ್ತಾಳೆ. ಹೇ ಮಾತೆ, ನಾನು ನಿನ್ನ ಹತ್ರ ಬೇಡ್ಕೊಳ್ಳೋಕ್ ಬಂದಿದ್ದೆ, ಆದರೆ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಇಂಥ ದುಷ್ಟ ರಾಕ್ಷಸಿ ಇದ್ದಾಳೆ ಎಂದು. ಮಾತೆ, ನಾವು ಈ ದುಷ್ಟ ಶಕ್ತಿಯಿಂದ ಬೇಸತ್ತಿದ್ದೇವೆ, ನಮ್ಮನ್ನ ಕಾಪಾಡಿ. ಅಲ್ಲಿ ಜೋರಾಗಿ ಸಿಡಿಯೊಡೆದು ಮಾತೆಯ ದರ್ಶನವಾಗುತ್ತದೆ. ಮಾತೆ, ದುರ್ಗಾ ಮಾತೆ, ನೀವು? ಓಹೋ, ನೀನು ಕೂಡ ಬಂದ? ನಿನ್ನ ಮೂರ್ತಿನ ಹೇಗೆ ವಿಸರ್ಜನೆ ಮಾಡಿದ್ನೋ ಈಗ ನಿನ್ನೂ ಕೂಡ ಹಾಗೆ ವಿಸರ್ಜನೆ ಮಾಡ್ತೀನಿ. ಇದನ್ನು ಹೇಳುತ್ತಾ ತನ್ನ ಶಕ್ತಿಯಿಂದ ಒಂದು ಖಡ್ಗವನ್ನು ದುರ್ಗಾಮಾತೆಯ ಕಡೆಗೆ ಎಸೆಯುತ್ತಾಳೆ. ಆಗ ಮಾತೆಯು ಕೂಡ ತ್ರಿಶೂಲವನ್ನು ಬಿಡುತ್ತಾಳೆ. ಒಂದೇ ಬಾರಿಗೆ ಆ ಚಾಂಡಾಲಿನಿ ನಾಶವಾಗುತ್ತಾಳೆ. ಮಾತಾ ದುರ್ಗಾಗೆ ಜೈ, ಮಾತಾ ದುರ್ಗಾಗೆ ಜೈ. ಹೇ ಮಾತಾ, ನಮ್ಮ ಈ ನಗರವನ್ನು ಈ ದುಷ್ಟಶಕ್ತಿಯಿಂದ ನೀನು ಕಾಪಾಡಿದ್ದೀಯಾ? ನೀನು ಇಲ್ಲೇ ನೆಲೆಸಮ್ಮ, ಇಲ್ಲೇ ನೆಲೆಸಮ್ಮ. ಮಗಳೇ, ಮತ್ತೆ ನಾನು ಇಲ್ಲೇ ನೆಲೆಸುವೆ, ನಾನು ಎಲ್ಲೂ ಹೋಗುವುದಿಲ್ಲ. ನಿನ್ನಂತಹ ಒಬ್ಬ ಭಕ್ತರಿದ್ದರೂ ನಾನು ಅಲ್ಲೇ ಇರುವೆ. ಈ ಮಾತನ್ನು ಹೇಳುತ್ತಾ ಮಾತೆಯು ನಗರವನ್ನು ನೋಡುತ್ತಾಳೆ. ನೋಡುತ್ತಾ ತನ್ನ ದಿವ್ಯ ದೃಷ್ಟಿಯನ್ನು ನಗರಕ್ಕೆ ಬೀಳಿಸುತ್ತಾಳೆ. ಹಾಗೂ ನಗರವೂ ಕೂಡ ಮೊದಲಿನಂತೆ ಆಗುತ್ತದೆ. ಬಾವಿಯಲ್ಲಿ ನೀರು ಬಂದಿತು, ಜಮೀನಿನಲ್ಲಿ ಫಸಲು ಕೂಡ ಬಂದಿತು. ಸತ್ತಿರುವ ವ್ಯಕ್ತಿಗಳು ಬದುಕುತ್ತಾರೆ ಹಾಗೂ ಮಾತೆಯು ಕೂಡ ಅಲ್ಲೇ ನೆಲೆಸುತ್ತಾಳೆ. ಶೋಭಾ ಹಾಗೂ ಅವಳ ತಾಯಿ ಜೋರಾಗಿ ಹೀಗೆ ಹೇಳುತ್ತಾರೆ. ಜೋರಾಗಿ ಹೇಳಿ, ಜೈ ಮಾತಾಜಿ. ಎಲ್ಲರೂ ಜೋರಾಗಿ ಹೇಳಿ, ಜೈ ಮಾತಾಜಿ.